ನಂಗೆ ಚಾಕ್ಲೇಟ್ ತಿನ್ಬೇಕಂತ ಅನ್ಸ್ತಿದೆ. 50 ರೂಪಾಯಿ ಇದ್ರೆ ಕೊಡು. ನನ್ನ ಹತ್ರ ಇಲ್ಲ, ನಿನ್ನ ಹತ್ರ ಇದ್ರೆ ಕೊಡು ಮಗ. ಹಾ ಸರಿ. ಅಯ್ಯೋ, ಇಲ್ಲಿ ಯಾರೋ ರೊಕ್ಕ ಬಿಡ್ಸ್ಕೊಂಡ್ ಹೋಗ್ಯಾರಲ್ಲ. ಅಯ್ಯೋ, ಇಲ್ಲಿ ನೋಡಿದ್ರೆ ಯಾರಿಲ್ಲಲ್ಲ. ಯಾರಾದ್ರೂ ಬಂದ್ರೆ ದುಡ್ಡು ಕೊಟ್ಟು ಹೋಗೋಣ. ಎಲ್ಲೋದ್ಲೋ ನಿನ್ ತಂಗಿ? ಇಷ್ಟೊತ್ತಾದ್ರೂ ಇನ್ನೂ ಬಂದಿಲ್ವಲ್ಲೋ? ಓಯ್ ಅಲ್ಲಿ ನೋಡು. ಓಯ್ ಅಲ್ಲಿ ಕೂತಿದ್ದಾಳ ನೋಡು. ಬಾರ ಹೋಗೋಣ. ವೈಷ್ಣವಿ, ನೀ ಚಾಕ್ಲೇಟ್ ತಗೊಂಡ್ ಮನೆಗೆ ಹೋಗ್ತಿದ್ಯಾ ಅನ್ಕೊಂಡ್ರೆ ನೀನ್ ಇಲ್ಲಿ ಏನ್ ಮಾಡ್ತಿದೀಯಾ? ನನಗೆ ಎಷ್ಟೊಂದು ಭಯ ಆಗಿತ್ತು ಗೊತ್ತಾ? ಅಣ್ಣ, ಅದು ಯಾರೋ ರೊಕ್ಕ ಬಿಡ್ಸ್ಕೊಂಡ್ ಹೋಗ್ಯಾರಣ್ಣ. ಅಣ್ಣ, ಅವ್ರು ಬಂದ್ರೆ ರೊಕ್ಕ ಕೊಟ್ಟು ಹೋಗೋಣ ಅಂತ ಇಲ್ಲಿ ಕುಂತೀನಣ್ಣ. ಅಲ್ಲ ಪುಟ್ಟ, ನಿಮ್ಮಪ್ಪ ಹೆಂಗಿದ್ರು ಕಷ್ಟಪಟ್ಟು ದುಡ್ತಾ ಇರ್ತಾನೆ. ಈ ದುಡ್ಡು ಏನಾದ್ರು ಅವ್ರು ಕೊಟ್ರೆ ಅವ್ರು ಎಷ್ಟು ಖುಷಿ ಪಡ್ತಾರೆ ಹೇಳು. ಅಲ್ಲಣ್ಣ, ನಮ್ಮಪ್ಪ ಒಂದು ದಿನಕ್ಕೆ 300 ರೂಪಾಯಿ ದುಡ್ಬೇಕಾದ್ರೆ ಎಷ್ಟೊಂದು ಕಷ್ಟ ಪಡ್ತಾರಲ್ಲ. ಇನ್ನು ಈ 500 ರೂಪಾಯಿ ಬಿಡ್ಸ್ಕೊಂಡ್ರೆ ಅವರು ಎಷ್ಟು ಕಷ್ಟಪಟ್ಟಿರ್ಬೋದಲ್ಲ ಅಣ್ಣ. ಅಯ್ಯೋ, ನನ್ನ 500 ರೂಪಾಯಿ ಇಲ್ಲಿ ಬಿದ್ದೋಯ್ತು. ಅಯ್ಯೋ ಅಣ್ಣ, ನಂದು 500 ರೂಪಾಯಿ ಬಿಳ್ಸ್ಕೊಂಡ್ ಹೋಗಿನಿ. ಎಲ್ಲಿ ಹತ್ರ ನೋಡಿದ್ರಿ ಅಣ್ಣ? ತಗೊಳ್ಳಿ ಅಣ್ಣ ನಿಮ್ಮ 500 ರೂಪಾಯಿನ. ತುಂಬಾ ಥ್ಯಾಂಕ್ಸ್ ಅಮ್ಮ. ನಿಜ ಅಲ್ವಾ? ಹಗಲು ರಾತ್ರಿ ಅಂತ ಕಷ್ಟಪಟ್ಟು ದುಡ್ದಿರೋ ದುಡ್ಡು ಏನಾದ್ರು ಕಳ್ಕೊಂಡ್ರೆ ಮನ್ಸಿಗೆ ಎಷ್ಟೊಂದು ನೋವು ಆಗುತ್ತಲ್ವಾ? ನಿಮ್ ಕೈಲಾದ್ರೆ ಆದಷ್ಟು ಒಬ್ರಿಗೆ ಹೆಲ್ಪ್ ಮಾಡಕ್ ನೋಡಿ. ಈ ವಿಡಿಯೋ ಏನಾದ್ರು ಆದಷ್ಟು ಇಷ್ಟ ಆದ್ರೆ ಶೇರ್ ಮಾಡಿ ಮತ್ತೆ ಫಾಲೋ ಮಾಡಿ.